ಶಾಂತಿಯ ಮನಸ್ಸು, ಸಕಾರಾತ್ಮಕ ಮಾತು, ಮಚ್ಚಿನ ದಿನ ಇವೆಲ್ಲವೂ ನಿಮ್ಮದಾಗಲಿ. ವೆರಿ ಗುಡ್ ಮಾರ್ನಿಂಗ್. ಇದು ಫ್ರೈಡೇ ಮಾರ್ನಿಂಗ್. ನಾನು ನಿಮ್ಮ ಪ್ರೀತಿಯ ಮೈಸೂರಿನ ಹುಡುಗಿ. ವೆಲ್ಕಮ್ ಟು ಡೇ 3 ಇನ್ ಬೆಂಗಳೂರು ಅಗೇನ್. ಇವತ್ತು ಒಳ್ಳೆ ವೈಬ್ಸ್ ಇತ್ತು ಬಿಕಾಸ್ ನನ್ನ ರೂಮ್ಮೇಟ್ ಅವರ ಮೊಬೈಲ್ ಅಲ್ಲಿ ಒಳ್ಳೆ ಡಿವೈನ್ ಸಾಂಗ್ಸ್ ನ ಪ್ಲೇ ಮಾಡಿದ್ರು. ಅಂಡ್ ತಿಂಡಿಗೆ ಇವತ್ತು ಪೂರಿ ಸಾಗು ಜೊತೆಗೆ ಕಾಫಿ ಕೂಡ ಕೊಟ್ಟಿದ್ರು. ತಿಂಡಿ ಆದ್ಮೇಲೆ ನಾನು ನನ್ನ ರೂಮ್ಮೇಟ್ ಇಬ್ರು ಹೊರಗೊಟ್ವಿ. ಅವರು ಕಾಲೇಜ್ಗೆ ಅಂಡ್ ನಾನು ಶಾಪಿಗೆ ನ್ಯೂಸ್ ಪೇಪರ್ ಹಾಗೆ ವಿಮ್ ಲಿಕ್ವಿಡ್ ನ ತರಬೇಕಾಗಿತ್ತು. ಕೆಲವು ಬಾರಿ ನಾವು ಲೈಫ್ ಅಲ್ಲಿ ಎಷ್ಟೋ ಜನನ ಘಾಟಿ ಅಥವಾ ಜೋರು ಅನ್ಕೊಂಡಿರ್ತೀವಿ, ಬಟ್ ಅವರು ಹಾಗಿರಲ್ಲ. ಅಂತವ್ರಲ್ಲಿ ಇವರು ಒಬ್ರು ಕಾಮಾಕ್ಷಿ ಅಮ್ಮ ಅಂತ. ತುಂಬಾನೇ ಸ್ವೀಟು, ಮಾತು ಘಾಟಿ, ಬಟ್ ತುಂಬಾನೇ ಕೇರ್ ಮಾಡ್ತಾರೆ. ನ್ಯೂಸ್ ಪೇಪರ್ ಏನೋ ತಂದೆ, ಬಟ್ ವಾರ್ಡ್ರೋಬ್ ಕ್ಲೀನ್ ಮಾಡ್ಬೇಕಾಗಿತ್ತು. ಧೂಳೆಲ್ಲ ಇತ್ತು, ಸೊ ಅದನ್ನೆಲ್ಲ ಗುಡ್ಸಿ ಕ್ಲೀನ್ ಮಾಡ್ಕೊಂಡೆ. ಅಷ್ಟೊಳಗೆ ನನಗೂ ಸ್ವಲ್ಪ ಟೈಮ್ ಆಯ್ತು ಬಿಕಾಸ್ ಎಡಿಟಿಂಗ್ ಇತ್ತು. ಅದಾದ್ಮೇಲೆ ಕ್ಲಾಸಿಗೆ ಹೋಗ್ಬೇಕಾಗಿತ್ತು. ಸೊ ಬೇಗ ಬೇಗ ಕೆಲಸ ಮುಗಿಸಿ ಎಡಿಟಿಂಗ್ ಮುಗಿಸಿ ಫ್ರೆಶ್ ಅಪ್ ಆದೆ ಅಂಡ್ ಆ ಕ್ಲಾಸ್ ಕಡೆಗೆ ಹೊರಟೆ. ಅದಕ್ಕೂ ಮೊದಲು ಊಟ ಮಾಡ್ಬೇಕಾಗಿತ್ತು. ಊಟಕ್ಕೆ ಅನ್ನ, ಸಾರು, ಪಲ್ಯ ಹಾಗೆ ಹಪ್ಳ ಕೊಟ್ಟಿದ್ರು. ಪಲ್ಯ ಇವತ್ತು ಕಾಳು ಪಲ್ಯ ಆಯ್ತು, ತುಂಬಾನೇ ಚೆನ್ನಾಗಿತ್ತು. ನಮ್ಮ ಪೇಜಲ್ಲಿ ಊಟ ಕೊಡೋದಕ್ಕೆ ಸ್ಟಾರ್ಟ್ ಮಾಡಿದೆ 1:15 ಅಂಡ್ ನಂಗೆ ಕ್ಲಾಸ್ ಇರೋದು 2 ಗಂಟೆಗೆ. ಸೊ ಬೇಗ ಬೇಗ ಊಟ ಮಾಡಿ ಹೋಗ್ಬೇಕು. ನಿನ್ನೆಗಿಂತ ಇವತ್ತು ಸ್ವಲ್ಪ ಬೇಗನೆ ಬಂದಿದ್ದೆ. ಲಾಗಿನ್ ಆಗಿ ಕ್ಲಾಸ್ ಅಟೆಂಡ್ ಮಾಡಿದೆ. ಓಸಿ ಅಷ್ಟು ಫನ್ ಆಗಿರಲ್ಲ, ಬಟ್ ತುಂಬಾನೇ ಪ್ರೊಡಕ್ಟಿವ್ ಆಗಿರುತ್ತೆ. ತುಂಬಾ ವಿಷಯಗಳನ್ನ ಕಲಿಬಹುದು. ಶಾರ್ಪ್ 4 o'clock ಕಾಫಿ ಬ್ರೇಕ್ ಕೊಟ್ರು. ಅದ್ರಲ್ಲಿ ಒಂದು ಒಳ್ಳೆ ಸ್ಟ್ರಾಂಗ್ ಕಾಫಿ ಕುಡಿದು ಮತ್ತೆ ಸೆಕೆಂಡ್ ಸೆಷನ್ ಅಟೆಂಡ್ ಮಾಡಿದ್ವಿ. ಇದ್ರ ಮಧ್ಯ ಈ ಕೋರ್ಸಿನ ಮಾಡ್ಯೂಲ್ಸ್ ಕೊಡ್ಬೇಕು ಅಂತ ಕೆಳಗ್ ಕರೆದ್ರು. ಹೋಗಿ ಮಾಡ್ಯೂಲ್ಸ್ ಇಸ್ಕೊಂಡ್ ಬಂದ್ವಿ. ಮತ್ತೆ ಕ್ಲಾಸ್ ಕಂಟಿನ್ಯೂ ಆಯ್ತು. 6 ಗಂಟೆ ಶಾರ್ಪಿಗೆ ಇನ್ನೊಂದು ಟೀ ಬ್ರೇಕ್. ಕಾಫಿ ಏನು ಕುಡಿಲಿಲ್ಲ, ಬಟ್ ಈಚೆ ಹೋಗಿ ಫ್ರೆಶ್ ಗಾಳಿ ತಗೊಂಡು ವಾಪಸ್ ಬಂದ್ವಿ. ಬೆಂಗಳೂರಿಗೆ ಬಂದು ಇವತ್ತು ಡೇ 3, ಬಟ್ ಕ್ಲಾಸ್ ಅಲ್ಲಿ ಡೇ 2. ಇವತ್ತು ತುಂಬಾನೇ ಕಲ್ತಿದೀವಿ. ಕ್ಲಾಸ್ ಮುಗಿಸ್ಕೊಂಡು ವಾಪಸ್ PG ಕಡೆ ಹೊರಟೆ. ಇವತ್ತಿಗಿಷ್ಟೇ. ಮತ್ತೆ ಮುಂದಿನ ಸಿಗೋಣ. ಅಲ್ಲಿ ತನಕ ನೀವು ಓದ್ತಾ ಇರಿ. ಟಾಟಾ, ಬಾಯ್.